ಮೊಟ್ಟ ಮೊದಲು ಮಹಿಳಾ ದಿನಾಚರಣೆಯ ಶುಭಾಕಾಂಕ್ಷೆಗಳು ಎಲ್ಲರಿಗೂ, ಎಲ್ಲ ಮಹಿಳೆಯರಿಗೂ ಸೇರಿ. ಮಧುಮೇಹ ಇತ್ತು, ಕಡಿಮೆ ಆಯಿತು, ಎಸ್, ದಟ್ಸ್ ಫಾರ್ ಶ್ಯೂರ್. ಅದನ್ನು ಎಲ್ಲರೂ ಹೇಳ್ತಾರೆ. ಬಟ್ ನಾವು ಈ ಕಾರ್ಯಕ್ರಮಕ್ಕೆ ಯಾಕೆ ಜಾಯ್ನ್ ಆಗಬೇಕು? ಕೇವಲ ಮಧುಮೇಹ ನಿವಾರಣೆ ಮಾತ್ರ ಅಲ್ಲ, ಸ್ವಾಸ್ಥ್ಯ ಸಾಧನೆ ಅನ್ನೋದು ಇದರ ಮೇನ್ ಏಮ್, ಗುರಿ. ಸೊ ಅದನ್ನು ಅಶ್ವಥ್ ಹೆಗಡೆ ಅವರು ಆ್ಯಕ್ಚುಲಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ಪರಿಚಯ ಮಾಡಿಸ್ತಾ ಇದ್ದಾರೆ. ನಮ್ಮನೆಯಲ್ಲಿ ಕೂಡ ಒಳ್ಳೆಯ ಫುಡ್ ಹ್ಯಾಬಿಟ್ಸು ಎಲ್ಲರಿಗೂ, ಇವನ್ ನನ್ನ ಮಕ್ಕಳಿಗೆ ಕೂಡ ಈಗ ರೂಢಿ ಆಗ್ತಾ ಇದೆ. ಅದರ ನಂತರದಲ್ಲಿ ಯೋಗ, ಬೆಳಗ್ಗೆ ಯಾವ ಯೋಗವನ್ನು ಮಾಡಬೇಕು, ಯಾವ ಯೋಗವನ್ನು ಮಾಡೋದರಿಂದ, ಯಾವ ಆಸನವನ್ನು ಮಾಡೋದರಿಂದ ಏನು ಪ್ರಯೋಜನಗಳಿದೆ, ಮತ್ತು ನಮ್ಮ ದಿನ ಹೇಗಿರಬೇಕು, ಬೆಳಗ್ಗೆ ಸ್ಟಾರ್ಟಿಂಗಿಂದ ಸಂಜೆ ಎಂಡ್ವರೆಗೆ ಮಲಗುವವರೆಗೆ ಹೇಗಿರಬೇಕು, ಹೇಗೆ ನಿದ್ರೆ ಮಾಡಬೇಕು, ಎಷ್ಟು ತಾಸು ನಿದ್ರೆ ಮಾಡಬೇಕು, ಎಲ್ಲವನ್ನು ಡಾಕ್ಟ್ರು ಕ್ಲಿಯರಾಗಿ ಹೇಳ್ತಾರೆ. ಅಹಲ್ಯ ಅವರು ಮೆನ್ಷನ್ ಮಾಡಿರೋ ಹಾಗೆ ಡಾಕ್ಟ್ರು ಯಾವಾಗಲೂ ಅವೈಲೇಬಲ್ ಇರ್ತಾರೆ. ನೀವು ಎನಿ ಟೈಮ್ ಮೆಸೇಜ್ ಮಾಡ್ಬೋದು, ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಮತ್ತು ಬೇರೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕೇಳ್ಬೋದು. ನಾಟ್ ಓನ್ಲಿ ಮಧುಮೇಹ, ನಿಮಗೆ ಏನಾದರೂ ಬೇರೆ ಕಾಯಿಲೆಗಳಿದೆ ಅಥವಾ ಬೇರೆ ಯಾವುದಾದ್ರು ಡೌಟ್ಸ್ ಇದೆ, ಸೊ ಯಾವಾಗಲೂ ಅವೈಲೇಬಲ್ ಇರ್ತಾರೆ. ಸೊ ಅಶ್ವಥ್ ಹೆಗಡೆ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಹೆಲ್ತು ಡೆಫಿನೆಟ್ಲಿ ಇಂಪ್ರೂವ್ ಆಗಿದೆ. ಮೊದಲು ಎಲ್ಲರಿಗೂ ಇದ್ದ ಹಾಗೆ ಸುಸ್ತಾಗ್ತಿತ್ತು, ಆಯಾಸ ಆಗ್ತಿತ್ತು, ವರ್ಕ್ ಮಾಡಲಿಕ್ಕೆ ಮೂಡಿರ್ತಿರಲಿಲ್ಲ. ನನಗೆ ಬರೀ 37 ವರ್ಷ. ಸೊ ಈ ಟೈಮಲ್ಲಿ ಎಲ್ಲರೂ ಹೇಳ್ಕೊಡಲ್ಲ, ಬಟ್ ನನಗೆ ಹೇಗೋ ಅಶ್ವಥ್ ಹೆಗಡೆ ಅವರ ರೆಫರೆನ್ಸ್ ಇತ್ತು, ನಾನು ಮುಂದೆ ಬಂದೆ, ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆದೆ. ಸೊ ಇದರಿಂದ ಪ್ರಯೋಜನ ಏನಂದರೆ, ಇವಾಗ ಬಾಡಿ ತುಂಬ ಆ್ಯಕ್ಟಿವ್ ಆಗಿದೆ. ನಾವು ತಿನ್ನುವ ಪ್ರತಿಯೊಂದು ಫುಡ್ಡು ಅಥವಾ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಏನಕ್ಕೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನುವಂತಹ ಒಂದು ಪರಿಪೂರ್ಣತೆ ಸಿಗ್ತಾ ಇದೆ. ಸೊ ಅದಕ್ಕಾಗಿ ಮತ್ತೊಮ್ಮೆ ಅಶ್ವಥ್ ಹೆಗಡೆ ಅವರಿಗೆ ಧನ್ಯವಾದ.